ನಮಸ್ಕಾರ ಪ್ರಿಯ ಭಕ್ತರೇ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋ ಭಾವನೆ ನನಗಿದೆ. ಇಂದು ನಾನು ನಿಮ್ಮನ್ನು ಕರೆದೊಯ್ಯಲಿದ್ದೇನೆ ಒಂದು ಅದ್ಭುತ ಭಕ್ತಿ ಪ್ರಯಾಣಕ್ಕೆ. ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಕಡೆಗೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ನೈಸರ್ಗಿಕ ಸೌಂದರ್ಯದ ಮಧ್ಯೆ ನೆಲೆಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರ ಆಧ್ಯಾತ್ಮಿಕ ತಾಣ ಮಾತ್ರವಲ್ಲದೆ ಸೇವೆಯ ಕೇಂದ್ರವಾಗಿಯೂ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಶಾಂತಿ, ಭಕ್ತಿ ಮತ್ತು ಧರ್ಮದ ಮಹತ್ವವನ್ನು ಮನಗಾಣಿಸುವ ಶಕ್ತಿ ಇದೆ. ಧರ್ಮಸ್ಥಳದ ಇತಿಹಾಸ ಸುಮಾರು 800 ವರ್ಷಗಳಷ್ಟು ಹಳೆಯದು. ಧರ್ಮಸ್ಥಳವನ್ನು ಕುಡುಮ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಆ ಸಮಯದಲ್ಲಿ ಇಲ್ಲಿ ಬರ್ಮಣ್ಣ ಪೇರ್ಗಡೆ ಎಂಬ ಜೈನ ಧರ್ಮೀಯರು ಮತ್ತು ಅವರ ಪತ್ನಿ ಅಮ್ಮು ಬಾಲತಿ ವಾಸಿಸುತ್ತಿದ್ದರು. ಒಂದು ದಿನ ಧರ್ಮ ದೈವಗಳಾದ ಕಾಲರಾವು, ಕಾಲಪ್ರಾಹಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಇವರ ಕನಸಿನಲ್ಲಿ ಬಂದು ಈ ಸ್ಥಳವನ್ನು ಧರ್ಮಕ್ಕಾಗಿ ಮೀಸಲಿಟ್ಟು ದೇವರ ಸೇವೆಗೆ ಬಳಸಿರಿ ಎಂದು ಹೇಳಿದ್ದರು. ಅದನ್ನು ಕೇಳಿದ ಪೇರ್ಗಡೆ ದಂಪತಿಗಳು ತಮ್ಮ ಮನೆಯನ್ನು ಬಿಟ್ಟು ಅಲ್ಲಿ ದೇವಾಲಯ ಕಟ್ಟಲು ಶುರು ಮಾಡಿದರು. ಈ ಸಮಯದಲ್ಲಿ ಅಣ್ಣಪ್ಪ ಸ್ವಾಮಿ ಎಂಬ ದೈವ ಸೇವಕರು ಮಂಗಳೂರಿನಲ್ಲಿ ಕದ್ರಿ ಮಂಜುನಾಥ ದೇವಾಲಯದಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು. ಆ ದಿನದಿಂದ ಈ ಕ್ಷೇತ್ರವನ್ನು ಮಂಜುನಾಥೇಶ್ವರ ದೇವಸ್ಥಾನವೆಂದು ಪ್ರಸಿದ್ಧಿಯಾಯಿತು. ಇಲ್ಲಿನ ವಿಶೇಷತೆ ಏನೆಂದರೆ ಇದು ಶಿವನ ದೇವಸ್ಥಾನವಾದರೂ ಇಂದಿಗೂ ಜೈನ ಪರಂಪರೆಯ ಹೆಗಡೆ ಕುಟುಂಬವೇ ಇದರ ಆಡಳಿತ ನೋಡಿಕೊಳ್ಳುತ್ತಾರೆ. ಹೀಗಾಗಿ ಧರ್ಮಸ್ಥಳದಲ್ಲಿ ನಾವು ಶೈವ ಜೈನ ಸಂಸ್ಕೃತಿಯ ಒಗ್ಗಟ್ಟನ್ನು ಕಾಣಬಹುದು. ಇದೇ ಕಾರಣದಿಂದ ಈ ಸ್ಥಳವನ್ನು ಧರ್ಮ, ದಾನ ಮತ್ತು ಸೇವೆಯ ಸಂಕೇತವೆಂದು ಗೌರವಿಸಲಾಗುತ್ತದೆ. ಮಂಜುನಾಥೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪವು ಕೇರಳದ ಶೈಲಿಯನ್ನು ಹೋಲುತ್ತದೆ. ದೇವಸ್ಥಾನವನ್ನು ಗ್ರಾನೈಟ್ ಮತ್ತು ಲ್ಯಾಟರೈಟ್ ಕಲ್ಲುಗಳಿಂದ ನಿರ್ಮಿಸಿ ಮರದ ಸ್ತಂಭಗಳು ಹಾಗೂ ತಾಮ್ರದ ಹೊದಿಕೆಯ ಪಿರಮಿಡ್ ಗೋಪುರದಿಂದ ಅಲಂಕರಿಸಲಾಗಿದೆ. ದೇವಾಲಯದಲ್ಲಿ ತಮಿಳುನಾಡಿನ ದೇವಸ್ಥಾನಗಳಂತೆ ಭವ್ಯ ಎತ್ತರದ ಗೋಪುರವಿಲ್ಲ. ಬದಲಾಗಿ ಸರಳ ಹಾಗೂ ಆಧ್ಯಾತ್ಮಿಕ ಭಾವನೆ ಮೂಡಿಸುವ ದ್ವಾರ ಮಂಟಪ ಹಾಗೂ ಚಿಕ್ಕ ಗೋಪುರವಿದೆ. ಧರ್ಮಸ್ಥಳದ ಮತ್ತೊಂದು ಅದ್ಭುತವೇನೆಂದರೆ ಇಲ್ಲಿ ನಡೆಯುವ ಅನ್ನದಾನ ಸೇವೆ. ಪ್ರತಿದಿನ ಸಹಸ್ರಾರು ಮಂದಿ ಭಕ್ತರಿಗೆ ಉಚಿತ ಅನ್ನ ಪ್ರಸಾದವನ್ನು ನೀಡಲಾಗುತ್ತದೆ. ಇದು ಭಾರತದ ಅತಿ ದೊಡ್ಡ ನಿತ್ಯ ಅನ್ನದಾನದ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇಲ್ಲಿ ಯಾರೇ ಬಂದರೂ ಬಡವ, ಧನಿಕ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಅನ್ನ ಪ್ರಸಾದ ಸಿಗುತ್ತದೆ. ಈ ಸೇವೆಯ ಮೂಲಕ ಧರ್ಮಸ್ಥಳವು ಅನ್ನದಾತ ಸತ್ಯ ದೇವರು ಎಂಬ ನಂಬಿಕೆಯನ್ನು ಬದುಕಿಸುತ್ತದೆ. ಭಕ್ತರು ಇಲ್ಲಿಗೆ ಬಂದು ಮಂಜುನಾಥನಿಗೆ ಮೊರೆ ಹೋದರೆ ಅವರ ಕೋರಿಕೆಗಳು ತೀರಿಸುತ್ತಾರೆ ಎಂದು ಜನ ನಂಬುತ್ತಾರೆ. ಅಣ್ಣಪ್ಪ ಸ್ವಾಮಿ ದೈವಿಕ ಶಕ್ತಿ ಎಂದಿಗೂ ಕ್ಷೇತ್ರದಲ್ಲಿ ನೆಲೆಸಿದೆ ಎಂದು ಭಕ್ತರು ಭಾವಿಸುತ್ತಾರೆ. ಇಲ್ಲಿ ನಡೆಯುವ ಮಂಜುನಾಥೇಶ್ವರ ವಾರ್ಷಿಕ ರಥೋತ್ಸವದಲ್ಲಿ ಸಾವಿರಾರು ಜನರು ಸೇರುತ್ತಾರೆ. ಭಕ್ತರು ತಮ್ಮ ಪ್ರತಿಜ್ಞೆ, ಹರಕೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ಇಲ್ಲಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಸ್ಥಾನದ ಸುತ್ತಮುತ್ತ ಸುಂದರವಾದ ಪರಿಸರ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನೋಡಬಹುದು. ಇಲ್ಲಿ ಗೋಪುರ, ರಥ, ನಂದಿ ಮಂಟಪ ಹಾಗೂ ಆಕರ್ಷಕ ಶಿಲ್ಪಗಳನ್ನು ಕಾಣಬಹುದು. ದೇವಸ್ಥಾನದ ಆವರಣದಲ್ಲೇ ನವಗ್ರಹ ಗೋಪುರದ ಅದ್ಭುತ ಕಲಾತ್ಮಕ ಕೌಶಲ್ಯ ಮತ್ತು ದೈವಿಕ ವಾತಾವರಣವು ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇದಲ್ಲದೆ ಧರ್ಮಸ್ಥಳದಲ್ಲಿ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಧರ್ಮ, ದಾನ ಮತ್ತು ಸೇವೆಯ ಅರ್ಥವನ್ನು ತೋರಿಸುತ್ತಿರುವ
ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಇಂದು ಲಕ್ಷಾಂತರ ಭಕ್ತರ ನಂಬಿಕೆ ಮತ್ತು ಪ್ರೇರಣೆಯ ಸ್ಥಳವಾಗಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಕ್ತಿ, ಶಾಂತಿ ಮತ್ತು ಸೇವೆಯ ಮಹತ್ವವನ್ನು ಅನುಭವಿಸಿ. ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಶಾಂತಿ, ಸಂತೋಷ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ದೇವಾಲಯಗಳ ಇತಿಹಾಸ ಮತ್ತು ಮಹಿಮೆಯನ್ನು ತಲುಪಿಸಲು ಪ್ರೇರಣೆ ಕೊಡುತ್ತದೆ. ಧನ್ಯವಾದಗಳು. ನಮಸ್ಕಾರ.